ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಹೈಯರ್ ಕಾಸ್ಟ್ ಅನ್ಸ್ಕೊಂಡವರು ಮತ್ತು ಹೈಯರ್ ಕಾಸ್ಟ್ ನಲ್ಲಿ ಬಡವರಾಗಿರೋರು, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ಸ್ಕೊಂಡವರು, ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ಸ್ ಗಳಲ್ಲಿ ಮತ್ತು ಕೆಲವು ಸ್ಟೇಟ್ ಗವರ್ನಮೆಂಟ್ ಸ್ಕೀಮ್ಸ್ ಗಳಲ್ಲಿ 10% ರಿಸರ್ವೇಶನ್ ಅನ್ನ ತಾವು ಅನುಭವಿಸ್ತಾ ಇರಬಹುದು. ಯಾವ ಆಧಾರದ ಮೇಲೆ ಈ ರಿಸರ್ವೇಶನ್ ಅನ್ನ ಕೊಟ್ಟಿರಬಹುದು ಅಂತ ಹೇಳಿ ತಮ್ಮ ಮನಸ್ಸಲ್ಲಿ ಪ್ರಶ್ನೆ ಮೂಡಿರಬಹುದು. ಇದಕ್ಕೆ ಕಾರಣ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 15 ನ ಕ್ಲಾಸ್ 6 ನ ಸಬ್ ಕ್ಲಾಸ್ ಎ ಅಂಡ್ ಬಿ ಇವುಗಳ ಪ್ರಕಾರ ಸರ್ಕಾರಗಳು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರುವಂತಹ ನಾಗರಿಕರಿಗಾಗಿ ಸ್ಪೆಷಲ್ ಪ್ರೊವಿಷನ್ಸ್ ಗಳನ್ನ ಮಾಡಬಹುದು. ಮೈನಾರಿಟಿ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಗಳನ್ನು ಹೊರತುಪಡಿಸಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಮತ್ತು ಏಡೆಡ್ ಮತ್ತು ಅನ್ಏಡೆಡ್ ಸರ್ಕಾರಿ ಸಂಸ್ಥೆಗಳಲ್ಲಿ ಎಂಪ್ಲಾಯ್ಮೆಂಟ್ ಅನ್ನ ಕೂಡ ಪಡ್ಕೊಳ್ಳೋದಕ್ಕೆ 10% ರಿಸರ್ವೇಶನ್ ಅನ್ನ ಕೊಡುವಂತಹ ಒಂದು ಸ್ಪೆಷಲ್ ಪ್ರೊವಿಷನ್ ಅನ್ನ ಮಾಡಬಹುದು ಅಂತ ಹೇಳಿ ಈ ಆರ್ಟಿಕಲ್ ಹೇಳುತ್ತೆ.